ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರ, ಟೈಮ್ 7 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅಡುಗೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ನುಗ್ಗೆ ಸೊಪ್ಪಿತ್ತು, ಅದು ಸೊಪ್ಪು ಸಾರು ಮಾಡೋಣ ಅಂತೇಳ್ಬಿಟ್ಟು ಬೇಳೆಗೆ ಬೇಯಿಸೋಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಇದ್ದಿದ್ದು, ಜಾಸ್ತಿ ಇರಲಿಲ್ಲ. ಆಗುತ್ತೆ, ಇನ್ನು ಒಬ್ಬಳೇ ಅಲ್ವಾ, 2 ಟೈಮ್ ಆಗುತ್ತೆ. ಇವಾಗ ಮತ್ತು ಸಂಜೆ ಕೂಡ ಆಗುತ್ತೆ. ಅದಕ್ಕೋಸ್ಕರ ಸೊಪ್ಪು ಸಾರು ಮಾಡೋಣ ಅಂತ ಹೇಳಿ, ತುಂಬ ದಿನ ಆಯಿತು ಸೊಪ್ಪು ಸಾರು ಏನು ಮಾಡಿಲ್ಲ. ಅದಕ್ಕೆ ಹೆಂಗೋ ಸ್ವಲ್ಪ ನುಗ್ಗೆ ಸೊಪ್ಪು ಸಿಕ್ತು, ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಬೇಳೆಗೆ ಕೂಡ ನೀರಿಟ್ಟಿದ್ದೀನಿ, ನಾನು ಕಾಯ್ತಾ ಐತೆ. ಸ್ವಲ್ಪ ತೊಳೆದು ಹಾಕ್ಬೇಕಂತೇಳ್ಬಿಟ್ಟು ಸ್ವಲ್ಪ ಬೇಳೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆನೆಸಿಟ್ಟಿದ್ದೀನಿ. ಒಂದು ಸ್ವಲ್ಪ ನೆನ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಹೇಳಿ ಕುಕ್ಕರ್ಗೆ ಹಾಕ್ಬೋದು. ಕುಕ್ಕರ್ಗೆ ಹಾಕಿದ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ ಅಂತೇಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿ ಬಂದು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ತಾ ಇದ್ದೀನಿ. ನಾನು ಬಂದು ಇನ್ನು ಹಸಿರು ಮೆಣಸಿನ್ಕಾಯಿ ಖಾಲಿಯಾಗಿತ್ತು, ಇರಲಿಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಬಸ್ಸಾರು ಥರ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಸ್ಸಾರಿಗೆ ಬಂದು ಮೇಯ್ನಾಗಿ ತೆಂಗಿನಕಾಯಿ ಬೇಕು, ಬಟ್ ತೆಂಗಿನಕಾಯಿ ಇಲ್ಲವಲ್ವ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಸುಮ್ಮನೆ ನಾರ್ಮಲಾಗೇ ಮಾಡಿದೆ. ಇನ್ನು ಒಂದು ಟೊಮೊಟೊ ಕೂಡ ಬೇಯಿಸಿಟ್ಕೊಂಡಿದ್ದೆ. ಇನ್ನು ಇದು ಸೊಪ್ಪು ಬೇಯೋದಕ್ಕೆ ಹಾಕಿದ್ನಲ್ವ ಬೇಳೆ, ಫಸ್ಟು ಒಂದು ಸ್ವಲ್ಪ ಬೇಳೆ ತೊಗೊಂಡ್ಬಿಟ್ಟು ಅದರೊಳಗೇ ನಾನು ಟೊಮೊಟೊ ಹಾಕಿದ್ದೆ, ಚೆನ್ನಾಗಿ ಬೆಂದ್ಕೊಂಡಿತ್ತು. ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ನಾನು ಹಾಕಿದ್ದೆ. ಹುಣ್ಸೆಹಣ್ಣು ಹಾಕಿದ್ರೇ ಸ್ವಲ್ಪ ಸಾಂಬಾರು ಟೇಸ್ಟ್ ಬರೋದು. ನಾವೆಷ್ಟೇ ಟೊಮೊಟೊ ಹಾಕಿದ್ರೂ ಕೂಡ ಹುಣ್ಸೆಹಣ್ಣು ಹಾಕಿದಾಗ ಮಾತ್ರ ಅಷ್ಟು ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಇನ್ನು ಸ್ವಲ್ಪ ಎಲ್ಲ ಬೇಳೆ ತೊಗೊಂಬಿಟ್ಟು ಇವಾಗ ಸೊಪ್ಪೆಲ್ಲ ಇಟ್ಟಿದ್ದೀನಿ. ಸೊಪ್ಪು ಇಟ್ಬಿಟ್ಟು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಬಂದುಬಿಟ್ಟು ಯಾವುದೇ ಕಾರಣಕ್ಕೂ ಪ್ಲೇಟ್ ಮುಚ್ಚಿ ಬೇಯಿಸಬಾರ್ದು, ಇಲ್ಲಾಂದರೆ ಅದೊಂಥರ ಟೇಸ್ಟ್ ಬಂದುಬಿಡುತ್ತೆ, ಅದೇ ಒಂಥರ ಬೇರೆ ಟೇಸ್ಟ್ ಬಂದುಬಿಡುತ್ತೆ. ಯಾವಾಗಲೂ ಕೂಡ ನುಗ್ಗೆ ಸೊಪ್ಪು ಬೇಯಿಸ್ಬೇಕಾದ್ರೆ ಪ್ಲೇಟ್ ಮುಚ್ಚಬಾರ್ದು, ಸ್ವಲ್ಪ ಹಂಗೇ ಬೇಯಿಸ್ಬೇಕು. ತೀರಾ ನಾವು ಪ್ಲೇಟ್ ಮುಚ್ತೀವಂದರೆ ಫುಲ್ ಮುಚ್ಚಬಾರ್ದು, ಜಾಸ್ತಿನೇ ಸ್ವಲ್ಪ ಓಪನ್ ಆಗಿಟ್ಬಿಟ್ಟು ಬೇಯಿಸ್ಕೋಬೇಕು. ನಾನು ಬಂದುಬಿಟ್ಟು ಹಂಗೆ ಸ್ವಲ್ಪ ಇದು ಬೇಯಿಸಿದೆ. ಇನ್ನು ಸ್ವಲ್ಪ ಜೀರಿಗೆ ಎಲ್ಲ ಹುರ್ಕೊಂಡು ಸೈಡ್ಗೆ ಇಟ್ಬಿಟ್ಟು ಇವಾಗ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಹಂಗೆ ಹುರ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತೇಳ್ಬಿಟ್ಟು ಹಂಗೆ ಡೈರೆಕ್ಟಾಗಿ ರುಬ್ಬೋದಕ್ಕೆ ಬರೋದಿಲ್ಲ. ಮತ್ತು ನಾನು ಜಾಸ್ತಿ ಕೂಡ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಲ್ಲ ಸಾಂಬಾರು ಬಂದುಬಿಟ್ಟು, ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೇ ಹುರ್ಕೊತಾ ಇದ್ದೀನಿ. ಇದೆಲ್ಲ ಹುರ್ಕೊಂಬಿಟ್ಟು ರುಬ್ಕೊಳ್ಳೋಣ ಅಂತ ಹೇಳಿ. ಇನ್ನು ಖಾರ ಕೂಡ ಎಲ್ಲ ರುಬ್ಕೊಂಡಿದ್ದಾದಮೇಲೆ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಆ ಸಾಂಬಾರಿಗೂ ಮತ್ತು ಸೊಪ್ಪಿಗೂ ಕೂಡ ಇದು ಎರಡರಲ್ಲೂ ನಾನು ಇದನ್ನೇ ಹಾಕ್ತಾಯಿದ್ದೀನಿ ಒಗ್ಗರಣೆ ಬಂದುಬಿಟ್ಟು. ಇದರಲ್ಲಿ ಒಂದು ಸ್ವಲ್ಪ ಸಾಂಬಾರಿಗೆ ಹಾಕಿದ್ರೆ ಸಾಕಾಗುತ್ತೆ ಒಗ್ಗರಣೆ, ಮತ್ತು ಸಾಂಬಾರಿಗೇ ಸಪ್ರೇಟಾಗಿ ಒಗ್ಗರಣೆ ಕೊಡೋದೇನು ಬೇಕಿಲ್ಲ. ಇನ್ನು ಸೊಪ್ಪಿಗೆ ಹೆಂಗಿದ್ರೂ ಕೂಡ ಸ್ವಲ್ಪ ಈರುಳ್ಳಿ ಅವೆಲ್ಲ ಜಾಸ್ತಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದ್ರ ಜೊತೆಗೆ ಅದನ್ನು ಸ್ವಲ್ಪ ತೊಗೊಂಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇನ್ನು ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು, ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು, ಉಪ್ಪು ಕೂಡ ಕರೆಕ್ಟಾಗಿ ಆಗಿತ್ತು. ಇನ್ನು ಇದಕ್ಕೆ ಬಂದು ತೆಂಗಿನಕಾಯಿ ಇದ್ರಂತೂ ಚೆನ್ನಾಗಿರೋದು ನುಗ್ಗೆ ಸೊಪ್ಪಿಗೆ, ಬಟ್ ತೆಂಗಿನಕಾಯಿ ಇರಲಿಲ್ಲಲ್ವ, ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಹಾಕಿ ಮಾಡಿದೆ. ಇನ್ನು ಅಡುಗೆ ಎಲ್ಲ ಮಾಡಿಟ್ಟೆ, ಅನ್ನ ಸಾಂಬಾರು ಸೊಪ್ಪೆಲ್ಲ ಮಾಡಿಟ್ಟು ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಬೆಳಗ್ಗೆನೇ ಸಖತ್ತು ಬಿಸಿಲಿತ್ತು ಇವತ್ತು, ಬಿಸಿಲಂತೂ ಚುರುಕು ಕೊಡ್ತಾ ಇತ್ತು. ಇನ್ನು ಫಸ್ಟ್ ಅದಕ್ಕೆ ಇನ್ನು ಎಷ್ಟು ಬಿಸಿಲಿರುತ್ತೆ ಏನೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಹೇಳಿ ಇನ್ನು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಇನ್ನು ಆ ಪಾತ್ರೆ ಎಲ್ಲ ತೊಗೊಂಬಂದು ಇವಾಗ ತೊಳಿತಾ ಇದ್ದೀನಿ. ಇನ್ನು ಇವತ್ತು ಭಾನುವಾರ, ನನ್ನ ಮಗನಿಗೆ ಇವತ್ತು ಅಂಗನವಾಡಿ ರಜೆ ಅಲ್ವಾ. ಇನ್ನು ಮಕ್ಕಳು ಕೂಡ ಓಡಾಡ್ತಾ ಇದ್ರು ರೋಡಲ್ಲೆಲ್ಲ, ಅಂಗನವಾಡಿಗೆ ಹೋಗೋ ಮಕ್ಕಳೆಲ್ಲ. ಅವ್ರನ್ನ ನೋಡ್ಕೊಂಡು ಅವನು ಅಲ್ಲೇ ನಿಂತ್ಕೊಂಡಿದ್ದ. ಆಗಲೇ ಕಣ್ಣಿಡಿತಾನಲ್ವ, ಅವರೆಲ್ಲ ಒಂದು ಹತ್ರ ಇರ್ತಾರಲ್ಲ, ಅವ್ನಿಗೆ ಗೊತ್ತಾಗುತ್ತೆ. ಅದನ್ನು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ ನೋಡಪ್ಪ ಅಂತ ಹೇಳಿಬಿಟ್ಟು ಹುಡುಗರನ್ನು ಕೂಡ ಮಾತಾಡಿಸ್ದೆ. ಹಂಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಇದ್ದ. ಇನ್ನು ಅವನಿಗೂ ಕೂಡ ಪಾಪ ಹೊಟ್ಟೆ ಹಸಿವಾಗಿತ್ತು. ಇನ್ನು ಬೇಗ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇನ್ನು ನಾನು ಶನಿವಾರನೇ ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೆ, ಬಟ್ ಅಷ್ಟೊಂದು ಏನು ಕೆಲಸ ಇರಲಿಲ್ಲ. ಅಡುಗೆ ಒಂದು ಮಾಡ್ಕೊಂಡು ಊಟ ಮಾಡಿಬಿಟ್ಟು ಇನ್ನು ನನ್ನ ಮಗನಿಗೆ ಸ್ವಲ್ಪ ನೋಡ್ಕೊಂಬಿಟ್ಟು ಅವ್ನು ಮಲ್ಕೊಂಡಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಮೇಲೆ ಕೆಲಸ ಮಾಡಿದೆ. ಇನ್ನು ಶನಿವಾರನೇ ಎಲ್ಲ ಕೂಡ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೆ ಮನೆಯೆಲ್ಲ, ಇನ್ನು ಅಷ್ಟೊಂದು ಇರಲಿಲ್ಲ ಬಿಡು. ಸೋಮವಾರ ಹೆಂಗಿದ್ರು ಸ್ವಲ್ಪ ಕ್ಲೀನ್ ಮಾಡಬೇಕಲ್ವ, ಸೋಮವಾರ ಮಾಡ್ಕೊಂಡ್ರೆ ಆಯ್ತು ಅಂತೇಳ್ಬಿಟ್ಟು ನಾನು ಬೆಳಗ್ಗೆಯಿಂದ ಅಷ್ಟೊಂದೇನು ಕೆಲಸ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಸುಮ್ಮನೆ ರೆಸ್ಟ್ ಮಾಡಿದೆ. ಆ ಕಮೆಂಟ್ ಕೂಡ ಬಂದಿತ್ತು ಇವತ್ತು ಹಾಕಿರೋ ವಿಡಿಯೋಗೆ, ರೆಸ್ಟ್ ಮಾಡಿ ವಿಡಿಯೋಸ್ ಇರಲಿ ಅಂತೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್.
ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಹೇಳಿ, ಮತ್ತೆ ಮಾಡಲೇಬೇಕಾಗುತ್ತೆ. ಈ ಕಡೆ ವೀಡಿಯೋನೂ ಬಿಡೋಕ್ಕಾಗ್ತಾಯಿಲ್ಲ, ಈ ಕಡೆ ಮಾಡೋದಕ್ಕೂ ಆಗ್ತಾಯಿಲ್ಲ, ಆ ಥರ ಇರುತ್ತೆ ಸಿಚುವೇಶನ್ನು. ಯೂಟ್ಯೂಬ್ ಮಾಡ್ತಾಯಿದ್ದೀವಿ ಅಂತಂದರೆ ನಿಜವಾಗ್ಲೂ ಒಂದಿನ ವೀಡಿಯೋ ಹಾಕಲಿಲ್ಲ ಅಂದರೂ ಕೂಡ ಅದು ಏನೋ ಒಂಥರ ಅನಿಸ್ಬಿಡುತ್ತೆ. ಅಯ್ಯೋ ಬಿಡು, ಮತ್ತು ಒಂದೊಂದು ಸತಿ ಇಂಟ್ರೆಸ್ಟ್ ಕೂಡ ಇಲ್ದಂಗೆ ಆಗುತ್ತೆ, ಒಂದೊಂದು ಸತಿ ತುಂಬ ಬೇಜಾರಾಗುತ್ತೆ. ಇವತ್ತು ವೀಡಿಯೋ ಹಾಕಲಿಲ್ಲಲ್ವ ನಾನು, ಸುಮ್ಮನೆ ವೇಸ್ಟ್ ಆಯಿತು ಒಂದಿನ, ಅದು ಒಂದಿನ ಏನಾದರೂ ಸ್ವಲ್ಪ ವೀಡಿಯೋಸ್ ಮಾಡಿಬಿಟ್ಟು ಹಾಕಿದರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಮೈಂಡ್ ಸುಮ್ಮನೆ ಆ ಥರ ಅನ್ನಿಸ್ತಾ ಇರುತ್ತೆ. ನಮ್ಮ ತಲೆಯಲ್ಲಿ ನೂರಾರು ಯೋಚನೆಗಳು ಓಡ್ತಾ ಇರುತ್ತೆ. ಇನ್ನು ಹಾಗಾಗಿ ಮಾಡೋಣ ಆದಷ್ಟು, ಇನ್ನು ಕೆಲಸ ಮಾಡೋದೇ ಅಲ್ವಾ, ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಅನಿಸ್ತಾ ಇತ್ತು. ಇನ್ನು ಅದಕ್ಕೋಸ್ಕರ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ, ಜಾಸ್ತಿ ಕೂಡ ಏನೂ ಮಾಡಲಿಲ್ಲ ನಾನು. ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಇವಾಗ ಊಟಕ್ಕೆ ಇಟ್ಕೊತಾ ಇದ್ದೀವಿ. ಗುಂಡ ಕೂಡ ಊಟ ಮಾಡಬೇಕು ಅಂತ ಇದ್ದ. ಸರಿಯಪ್ಪ ಊಟ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಸ್ವಲ್ಪ ಅನ್ನ ಸಾಂಬಾರು ಮತ್ತು ಒಂದು ಸ್ವಲ್ಪ ಸೊಪ್ಪು ತೊಗೊಂಡು ಊಟ ಮಾಡಿಸಿದೆ ಅವನಿಗೂ ಕೂಡ. ಇನ್ನು ಹಳ್ಳಿ ಕಡೆ ಅಂತೂ ಫ್ರೀಯಾಗಿ ಸಿಗುತ್ತೆ ನುಗ್ಗೆ ಸೊಪ್ಪು. ಇನ್ನು ಸಿಟಿಯಲ್ಲಾದರೆ ಪಾಪ ಕೊಂಡ್ಕೊಂಡು ತಿಂತಾ ಇರ್ತಾರೆ ದುಡ್ಡು ಕೊಟ್ಬಿಟ್ಟು, ಅಷ್ಟೊಂದು ಇದು ಅಪರೂಪನೇ. ಸಿಟಿ ಕಡೆ ಎಲ್ಲೂ ಮರ ಹಾಕಿರಲ್ವ, ಅದಕ್ಕೋಸ್ಕರ. ಇನ್ನು ಹಳ್ಳಿಯಲ್ಲಂತೂ ಮನೆಗೊಂದು ಮರ ಇದ್ದಾವೆ ನುಗ್ಗೆ ಮರ. ಇನ್ನು ನುಗ್ಗೆಕಾಯಿ ಸೀಸನಲ್ಲಂತೂ ನುಗ್ಗೆಕಾಯಿ ಮಸ್ತು ಸಿಗುತ್ತೆ, ಮತ್ತು ಸೊಪ್ಪು ಸಿಗೋ ಟೈಮಲ್ಲಂತೂ ಸೊಪ್ಪು ಸಿಗುತ್ತೆ. ಇವಾಗ ನುಗ್ಗೆಕಾಯಿ ಕಡಿಮೆ ಆಗಿದೆ, ಅದಕ್ಕೆ ಇವಾಗ ಸೊಪ್ಪು ಬೇರೆ ಇರುತ್ತಲ್ವ, ಇನ್ನು ಆರಾಮ್ಸೆ ಒಂದು ಟೈಮ್ ಮಾಡಿದ್ರೆ, ಬೆಳಗ್ಗೆ ಟೈಮ್ ಈ ಥರ ಬಸ್ಸಾರು ಏನಾದರೂ ಮಾಡಿಟ್ಬಿಟ್ರೆ ಎರಡು ಟೈಮ್ ತಿನ್ಬೋದು, ಇಲ್ಲ 3 ಟೈಮ್ ತಿನ್ಬೋದು. ಬೆಳಗ್ಗೆ ಮಾಡಿದ್ರೆ ಬೆಳಗ್ಗೆನೂ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ಮತ್ತು ಸಾಯಂಕಾಲ ಕೂಡ ತಿನ್ಬೋದು, ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿಟ್ಕೊಂಡ್ರೆ. ಇನ್ನು ಇದು ಬಂದು ಸಂಜೆ ಟೈಮ್ ನನ್ನ ಮಗನಿಗೆ ಸ್ನಾನ ಮಾಡಿಸ್ದೆ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಟೈಮ್ ಬಂದು 7:30 ಆಗಿದೆ, ಮತ್ತು ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಸುಮ್ಮನೆ ಇದ್ದೇನು ಕೆಲಸ ಮಾಡಲಿಲ್ಲ, ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೆ. ಇನ್ನು ಸಾಂಬಾರು ಬಿಸಿ ಮಾಡ್ತಾಯಿದ್ದೀನಿ. ಈ ಕಡೆ ಅನ್ನ ಕೂಡ ಆಗ್ತಾಯಿದೆ. ಇನ್ನು ಆಳ್ಬಿಟ್ಟಿದ್ದೀನಿ, ಸ್ವಲ್ಪ ಅಳ್ಕೋಬೇಕಷ್ಟೇ. ಅದಕ್ಕೆ ಒಂದು ಸ್ವಲ್ಪನೇ ಮಾಡ್ತಿರೋದು, ಜಾಸ್ತಿ ಮಾಡ್ತಾಯಿಲ್ಲ. ಸುಮ್ಮನೆ ಮಾಡಿಟ್ರಂತೂ ತಿನ್ನೋದಕ್ಕಾಗೋದಿಲ್ಲ ಅಲ್ವ, ಹಂಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಲೋಟ ಅಷ್ಟು ಅಕ್ಕಿ ಹಾಕಿ ಇಟ್ಟಿದ್ದೀನಿ, ಅನ್ನ ಹಾಕ್ತಿದ್ದೀನಿ. ಇನ್ನು ಸಾಂಬಾರು ಕೂಡ ಇದೆ ಅಲ್ವಾ, ಸಾಂಬಾರು ಕೂಡ ಸ್ವಲ್ಪ ಬಿಸಿ ಇಟ್ಟಿದ್ದೀನಿ. ಇನ್ನು ಸೊಪ್ಪಂತೂ ಹಂಗೆ ಇದೆ ನೋಡಿ, ಸೊಪ್ಪು ಕೂಡ ಹಂಗೆ ಇದೆ. ಬೆಳಗ್ಗೆ ಒಂದು ಸ್ವಲ್ಪ ತಿಂದಿದ್ದೆ ಅಷ್ಟೇ, ಎಲ್ಲ ಹಂಗೆ ಇದೆ. ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಊಟಕ್ಕೆ. ಗುಂಡ ಬಂದುಬಿಟ್ಟು ಅಲ್ಲಿ ಹೊರಗಡೆ ಆಟಾಡ್ತಾ ಇದ್ದೇನೆ ಚಿಕ್ಕಮ್ಮನ ಜೊತೆ. ಇನ್ನು ಅವನಿಗೂ ಕೂಡ ಊಟ ಮಾಡಿಸ್ಬೇಕು ಇವಾಗ. ಅದಕ್ಕೆ ಬಿಸಿ ಅನ್ನ ಮಾಡಿಬಿಟ್ಟು ಊಟ ಮಾಡಿಸೋಣ ಅಂತ ಹೇಳಿ ಅಲ್ಲಿ ಆಟಾಡೋಕ್ಕೆ ಬಿಟ್ಟಿದ್ದೀನಿ, ಆಟಾಡ್ತಾ ಇದ್ದೇನೆ. ಇನ್ನು ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗ ಆಟಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಅಂಗಡಿ ಮುಂದೆ, ಇದು ಸ್ವಲ್ಪ ಜಾಗ ಇತ್ತಲ್ಲ, ಮಂಚ ಇಲ್ಲೇ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಟೈಮ್ ಬಂದುಬಿಟ್ಟು 7:30 ಹಂಗಾಗಿತ್ತು, ಆದರೂ ಕೂಡ ಸ್ವಲ್ಪ ಬೆಳಕಿದೆ. ಟೈಮ್ ಬಂದುಬಿಟ್ಟು ಇನ್ನು ಒಂದು 6 ಗಂಟೆ ಏನೋ ಆ ಥರ ಅನ್ನಿಸ್ತಾ ಇರುತ್ತೆ, ಅಷ್ಟೊಂದು ಬೆಳಕು ಕಾಣಿಸ್ತಾ ಇರುತ್ತೆ. ಇವಾಗ ಸ್ವಲ್ಪ ಬೇಗ ಕತ್ತಾಗೋದಿಲ್ವಲ್ವ, ಅದಕ್ಕೋಸ್ಕರ. ಇನ್ನು ಇಷ್ಟೊತ್ತಲ್ಲಂತೂ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಆರಾಮ್ಸೆ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ನೋಡೋದಕ್ಕೂ ಕೂಡ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಇತ್ತೀಚೆಗಂತೂ ಮಳೆನೇ ಬರ್ತಾ ಇಲ್ಲ, ಫುಲ್ಲು ಕಡಿಮೆ ಆಗಿಬಿಟ್ಟಿದೆ, ಸ್ವಲ್ಪ ಬಿಸಿಲು ಜಾಸ್ತಿ ಬರ್ತಾ ಇದೆ. ಮತ್ತು ಇನ್ನು ಯಾವಾಗ ಮಳೆ ಇದೆ ಅಂತೂ ಗೊತ್ತಿಲ್ಲ ನಮಗೆ, ನೋಡಬೇಕು. ಬರ್ತಾಯಿಲ್ಲ, ಸ್ವಲ್ಪ ಲೈಟಾಗಿ ಮೋಡ ಆಗ್ತಿರುತ್ತೆ, ಆಮೇಲೆ ಹೋಗ್ಬಿಡುತ್ತೆ ಆ ಥರ. ಇನ್ನು ನಾನು ಬಂದುಬಿಟ್ಟು ನೆನ್ನೆ ಅಂದರೆ ಶನಿವಾರ ನೈಟಿ ಬಂದಿದ್ವು. ಗಾಡಿ ಬರುತ್ತೆ, ಒಂದು ಟೆಂಪೋ ತೊಗೊಂಡು ಬರ್ತಾ ಇರ್ತಾರೆ, ಎಲ್ಲ ಬಟ್ಟೆ ಎಲ್ಲ ಮಾರ್ಕೊಂಡು. 1-2 ನೈಟಿ ತೊಗೊಂಡೆ. ತುಂಬ ದಿನ ಆಗಿತ್ತು, ಏನು ತೊಗೊಂಡಿರಲಿಲ್ಲ. ಇನ್ನು ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಈ ಥರ ನೈಟಿ ಬಂದಿದ್ದಾವೆ ಅಂದರೆ ಪಾಪ ಅಮೌಂಟ್ ಹಾಕಿದ್ರು ಅವರು. ಇನ್ನು ತೊಗೊಂಡೆ, ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಫಸ್ಟ್ ನೋಡಿದೆ ಬಟ್ಟೆ ಯಾವ ಥರ ಇದೆ, ತೊಗೊಳೋಣ ಬೇಡವೋ ಅಂತ ಅನ್ನಿಸ್ತು. ಬಟ್ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ನಾವು ತುಂಬ ಜನ ತೊಗೊಂಡ್ರು, ಒಂದೇ ಏರಿಯಾದಲ್ಲಿ ಮಸ್ತು ಜನ ತೊಗೊಂಡ್ರು. ಇನ್ನು ಅವ್ರು ಬಂದುಬಿಟ್ಟು ಸ್ವಲ್ಪ ಲಾಟ್ ಎಲ್ಲ ಹಾಕೊಬಂದುಬಿಟ್ಟಿದ್ರು ನೈಟೀಸ್ ಎಲ್ಲ ಕೂಡ. ಇನ್ನು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ, ನಾನು ಕೂಡ 1-2 ತೊಗೊಂಡೆ. ಇದು ಬಂದುಬಿಟ್ಟು ಫಿಕ್ಸೆಡ್ ರೇಟ್, 150 ರೂಪಾಯಿ ಒಂದು ನೈಟಿ ಬರುತ್ತೆ. ಒಂದು ನೈಟಿ ಬಂದುಬಿಟ್ಟು ಬಟನಿರೋ ತೊಗೊಂಡೆ, ಒಂದು ನೈಟಿ ಬಂದುಬಿಟ್ಟು ಜುಪ್ಪಿರೋ ತೊಗೊಂಡೆ. ಕಲರ್ ಕೂಡ ಚೆನ್ನಾಗಿದ್ವು, ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ. ಇರಲಿ ಬಿಡು ಅಂತೇಳ್ಬಿಟ್ಟು 2 ನೈಟಿ ತೊಗೊಂಡೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಜಾಸ್ತಿ ನೈಟಿ ತೊಗೊಂಡಿದ್ದಕ್ಕೆ ತುಂಬ ಸೇಲ್ ಆದವು ಅಂತ ಪಾಪ ಅವರು 140 ರೂಪಾಯಿಗೆ ಒಂದು ನೈಟಿ ಕೊಟ್ಟೋದ್ರು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.